ಸತ್ಯದಲ್ಲಿ ಆತ್ಮದಲ್ಲಿ ಏಕ ಮನಸ್ಸಿನಿಂದ ಆರಾಧನೆ ಮಾಡ್ತಾರೋ ಅಲ್ಲಿ ದೇವರು ಇಳಿದು ಬರ್ತಾರೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ಇಸ್ರಾಯೇಲ್ ಮಕ್ಕಳು ಗುಲಾಮರಾಗಿ ಬಹಳ ಕಷ್ಟಪಡ್ತಾ ಇದ್ದಾಗ ಅವರಿಗೆ ದೇವರು ಮೊರೆ ಇಟ್ಟಾಗ ಇಳಿದು ಬಂದಿರೋ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಹಾಗಾದರೆ ನಮ್ಮ ಮಧ್ಯದಲ್ಲಿ ದೇವರು ಇವತ್ತು ಇಳಿದು ಬಂದಿದ್ದಾರೆ. ಇವತ್ತಿನ ದೇವರ ವಾಕ್ಯಕ್ಕೋಸ್ಕರ ನಹೂಮ್ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 1ನೇ ವಾಕ್ಯ, 990 ಪೇಜ್ ನಂಬರ್. ಎಲ್ಲರೂ ವಾಕ್ಯಗಳನ್ನು ತೆಗೀರಿ. ನಿನವೆಯೇ ಚದರಿಸುವವನಿಗೆ ಮುಖಾಮುಖಿಯಾಗಿ ಬಂದಿದ್ದಾನೆ. ಪೌಳಿ ಗೋಡೆಯನ್ನು ಕಾಯಿ, ದಾರಿಯ ಮೇಲೆ ಕಣ್ಣಿಡು, ನಿನ್ನ ಸೊಂಟವನ್ನು ಬಲಪಡಿಸಿಕೋ, ನಿನ್ನ ಶಕ್ತಿಯನ್ನು ಚೆನ್ನಾಗಿ ದೃಢ ಮಾಡಿಕೋ. ಹಲ್ಲೆಲೂಯಾ. ಇಲ್ಲಿ 4 ವಿಷಯಗಳು. ನಿನವೆ ಯಾರಿಗೆ ಹೇಳ್ತಾ ಇದ್ದಾರೆ? ನಿನವೆ. ಚದುರಿಸುವನು ನಿನಗೆ ಮುಖಾಮುಖಿಯಾಗಿ ಬಂದಿದ್ದಾನೆ. ಹಲ್ಲೆಲೂಯಾ. ಚದುರಿಸುವನೆಂದರೆ ಸಂಹಾರ ದೂತನು ನಿಮ್ಮನ್ನು ನಾಶಪಡಿಸೋದಕ್ಕೋಸ್ಕರ ಮುಖಾಮುಖಿಯಾಗಿ ನಿನ್ನ ಮುಂದೆ ಬಂದಿದ್ದಾನೆ. ಹಲ್ಲೆಲೂಯಾ. ಅದರಿಂದ ನಹೂಮ್ ಪ್ರವಾದಿ 4 ವಿಷಯಗಳು ಆ ನಿನವೆ ಪಟ್ಟಣಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ನಿಮ್ಮ ಪೌಳಿ ಗೋಡೆಯನ್ನು ಕಾಯಿ. 2ನೇದಾಗಿ ದಾರಿಯ ಮೇಲೆ ಕಣ್ಣಿಡು. 3ನೇದಾಗಿ ನಿನ್ನ ಸೊಂಟವನ್ನು ಬಲಪಡಿಸಿಕೋ. 4ನೇದಾಗಿ ನಿನ್ನ ಶಕ್ತಿಯನ್ನು ಚೆನ್ನಾಗಿ ದೃಢ ಮಾಡಿಕೋ. ಹಲ್ಲೆಲೂಯಾ. ಈ ನಹೂಮ್ ಪ್ರವಾದಿ ಒಂದು ಸಣ್ಣ ಪ್ರವಾದಿಯಾಗಿದ್ದಾನೆ. ಅವನು ನಿನವೆ ಪಟ್ಟಣದ ವಿಷಯವಾಗಿ ಪ್ರವಾದನೆ ಮಾಡ್ತಾ ಇದ್ದಾನೆ. ನಿನವೆ ಪಟ್ಟಣದ ವಿಷಯವಾಗಿ ನಮಗೆ ಗೊತ್ತು. ಮೊದಲೊಂದು ಪ್ರವಾದಿ ಇತ್ತು. ಯಾರದು? ಯೋನ ನಿನವೆಗೋಸ್ಕರ ಪ್ರವಾದನೆ ಮಾಡಿದರು. ಬಂದರು, ಪ್ರಸಂಗ ಮಾಡಿದರು. ಸುಮಾರು 1,25,000 ಜನ ರಕ್ಷಣೆ ಹೊಂದಿತ್ತು ಒಂದೇ ಪ್ರಸಂಗಕ್ಕೆ. ಎಷ್ಟು ಜನ? 1,20,000 ಮೇಲೆ ಜನ ರಕ್ಷಣೆ ಹೊಂದಿದ್ದು. ಹಲ್ಲೆಲೂಯಾ. ಆದರೆ ಭಾಳ ಕಷ್ಟಪಟ್ಟಿದ್ದು ಯೋನನು. ಯಾಕೆ ಈ ಪ್ರಸಂಗ ಮಾಡಬೇಕಾಯಿತು? ದೇವರು ಯಾಕೆ ಇವನಿಗೆ ನಿನವೆ ಪಟ್ಟಣಕ್ಕೆ ಕಳಿಸಿದರು? ಅಲ್ಲಿರುವ ಅನ್ಯಾಯಕ್ಕೋಸ್ಕರ. ಅಲ್ಲಿ ಏನೇನು ನಡೀತವೆ ಅಂದರೆ ಎಲ್ಲ ಧರ್ಮ ಕಾರ್ಯಗಳು ನಡೀತಾ ಇದ್ದರು. ದೇವರಿಗೆ ಸಾಕಾಗ್ಬಿಡ್ತು. ದೇವರಿಗೆ ಸಾಕಾಗಿ ಯೋನನಿಗೆ ಹೇಳಿದರು, ನೀನು ಹೋಗು, ನಿನವೆ ಪಟ್ಟಣವನ್ನು 40 ದಿವಸದೊಳಗಡೆ ನಾಶ ಮಾಡುತ್ತೀನಿ ಎಂಬುದಾಗಿ ಹೇಳಿಬಿಟ್ಟ. ಹಲ್ಲೆಲೂಯಾ. ಅವನೇನು ಸುವಾರ್ತೆ ಸಾರಲಿಲ್ಲ. 40 ದಿವಸದೊಳಗಡೆ ನಿನವೆ ಪಟ್ಟಣವನ್ನು ನಾಶ ಮಾಡುತ್ತೀನಿ ಎಂದು ಹೇಳಿದರು. ಹಲ್ಲೆಲೂಯಾ. ಜನ ಎಲ್ಲ ಏನು ಮಾಡಿದ್ರು ಗೊತ್ತಾ? ಒಂದೇ ಪ್ರಸಂಗಕ್ಕೆ ರಕ್ಷಣೆ ಹೊಂದಿಬಿಟ್ಟ. ನಾಶವಾಗ್ತೀನಿ ಎಂಬುದಾಗಿ ಎಲ್ಲ ಅಧರ್ಮಗಳನ್ನೆಲ್ಲ ಬಿಟ್ಟರು. ಎಲ್ಲರೂ ರಕ್ಷಣೆ ಹೊಂದಿತ್ತು. ದೇವರು ನಾಶ ಮಾಡ್ತೀನಿ ಎಂಬ ಹೇಳಿದ್ರದನ್ನು ವಾಪಸ್ ತಗೊಂಡ. ಯೋನನಿಗೆ ಹೇಳ್ತಾನೆ, ನೋಡಪ್ಪ, ಜನರು ಎಲ್ಲರೂ ಮಾನಸಾಂತರ ಹೊಂದಿದ್ದಾನೆ, ನಾನು ಹೆಂಗೆ ನಾಶ ಮಾಡೋಕ್ಕಾಗುತ್ತೆ ಅವ್ರನ್ನ ಎಂಬುದಾಗಿ ಆ ನಾಶ ಮಾಡೋದನ್ನು ನಿಲ್ಲಿಸಿದರು. ಹಲ್ಲೆಲೂಯಾ. ಇದು ನಹೂಮ್ ಪ್ರವಾದನೆಯದು ಆ ಚರಿತ್ರೆಯಲ್ಲಿ ಹೇಳ್ತಾ ಇರೋದು. ಮತ್ತೇನು ಮಾಡಿದ್ರು ಗೊತ್ತಾ? 100 ವರ್ಷ ಕಳೆದರು. ಆವಾಗ ಆ ಪಟ್ಟಣದಲ್ಲಿದ್ದಿದ್ದು 1,25,000 ಜನ. ಯಾರು? ಯೋನನು ಪ್ರಸಂಗ ಮಾಡಿದಾಗ. ಅಶ್ಶೂರ್ ರಾಜ್ಯದ ಒಂದು ಪ್ರಧಾನ ನಗರವಾಗಿದ್ದಾವೆ ನಿನವೆ ಪಟ್ಟಣ. ಆ ನಿನವೆ ಪಟ್ಟಣದಲ್ಲಿ ಯಾರು ಹೋಗಕ್ಕೆ ಸಾಧ್ಯವಿಲ್ಲ. ಸುಮಾರು 100 ಅಡಿ ಎತ್ತರ ಇರುವ ಕೋಟೆ, ಅದರಲ್ಲಿ 3 ರಥಗಳು ಓಡುವಂಥ ಕೋಟೆ. ಅದು ಮಾತ್ರವಲ್ಲ, ಅದು ಸುತ್ತಲೂ ದೊಡ್ಡ ನದಿ ಇದೆ. 60 ಅಡಿ ಆಳವಿರುವ ನದಿ. ಬಾಗಿಲುಗಳು ಭಾಳ ಸ್ಟ್ರಾಂಗ್ ಆಗಿರೋದು. ಯಾವ ಶತ್ರುನು ನಿನವೆ ಪಟ್ಟಣ ಒಳಕ್ಕೆ ಹೋಗಕ್ಕೆ ಸಾಧ್ಯವಿಲ್ಲ. ಅಷ್ಟು ಭದ್ರವಾಗಿ ಮಾಡಿದರು ಅವರು. ಮಾಡಿದರೂ ಕೂಡ ಏನಾಯಿತು? ದೇವರಿದೆಲ್ಲ ನೋಡ್ತಾ ಇದ್ದಾನೆ. ಇವರು ಮಾಡಿರುವ ಅಧರ್ಮ ಕಾರ್ಯಗಳು ಏನು ಅಂದರೆ, ಇಲ್ಲಿ ನಹೂಮ್ ಪ್ರವಾದ ಗ್ರಂಥದಲ್ಲಿ ಅದನ್ನು ಕ್ಲೀನಾಗಿ ಇಲ್ಲಿ ಬರೆದಿರೋದನ್ನು ನಾವು ನೋಡ್ತೇವೆ. 3ನೇ ಅಧ್ಯಾಯ
1 ಮತ್ತು 4ನೇ ವಾಕ್ಯ. ನಹೂಮ್ ಪ್ರವಾದನೆ ಅಯ್ಯೋ 3ನೇ ಅಧ್ಯಾಯ 1ನೇ ವಾಕ್ಯ ನೋಡು. ಅಯ್ಯೋ ರಕ್ತಮಯ ಪುರಿಯ ಗತಿಯನ್ನು ಏನೆಂದು ಹೇಳಲಿ. ಎಂದ ರಕ್ತಮಯ ರಕ್ತಮಯ ಊರು ರಕ್ತಮಯ ಹಂಗಂದ್ರೆ ಏನು? ಅಧರ್ಮಗಳು, ಕೊಲೆ ಎಲ್ಲ ನಡೀತಾ ಇದ್ದಾವೆ. ಒಬ್ರಿಗೊಬ್ಬರು ಕೊಲ್ತಾ ಇದ್ದಾರೆ. ಮದ್ಯಪಾನ ಜಾಸ್ತಿ, ಕುಡುಕತನ ಜಾಸ್ತಿ, ಒಬ್ರಿಗೊಬ್ಬರು ಕೊಲೆ ಮಾಡ್ತಾ ಇದ್ದಾರೆ. ಮತ್ತೋದು ಅದನ್ನೇ ಅದು ಸುಳ್ಳಿನಿಂದಲೂ ಸುಲಿಗೆಯಿಂದಲೂ ತುಂಬಿದೆ. ಸುಲಿಗೆಯಿಂದಲೂ ತುಂಬಿದೆ. ಸುಳ್ಳಿನಿಂದಲೂ ಸುಲಿಗೆಯಿಂದಲೂ ಸುಳ್ಳು ಸುಳ್ಳು ಸುಳ್ಳು. ಸ್ವಲ್ಪ ಯೋಚನೆ ಮಾಡ್ರೆ ಇದನ್ನು. ನಿನ್ವೆ ಪಟ್ಟಣದ ಗೆದಿ ಕೊಲೆಗೆ ಮಾಡೋರು, ಸುಳ್ಳು ಮಾಡುವರು, ಸುಲಿಗೆ ಮಾಡುವರು ತುಂಬಿರೋ ಒಂದು ಪಟ್ಟಣ ಆಗ್ಬಿಟ್ಟಿದ್ದೇವೆ. ಮತ್ತು 4ನೇ ವಾಕ್ಯ ಕೂಡ ಓದು. 4ನೇ ಕೊಳ್ಳೆ ಹೊಡೆಯುವುದನ್ನು ಬಿಡುವುದೇ ಇಲ್ಲ. ಕೊಳ್ಳೆ ಹೊಡೆಯೋದನ್ನು ಬಿಡೋದಿಲ್ಲ. ಅತಿ ಸುಂದರಿಯು ಮಂತ್ರ ತಂತ್ರ ನಿಪುಣಳು ಜನಾಂಗಗಳನ್ನ ತನ್ನ ಸೂಳೆತನದಿಂದ ಏನು ಸೂಳೆತನ ಮತ್ತೆ ಕುಲಗಳನ್ನ ತನ್ನ ಮಂತ್ರ ತಂತ್ರಗಳಿಂದ ತಂತ್ರ ಮತ್ತೆ ಗುಲಾಮತನಕ್ಕೆ ತಂದವಳು. ಗುಲಾಮತನಕ್ಕೆ ಆದ ಸೂಳೆಯ ಲೆಕ್ಕವಿಲ್ಲದ ಸೂಳೆತನಗಳ ನಿಮಿತ್ತ ಸಾಕು ಜಾಸ್ತಿ ಓದಬೇಡ. ರಕ್ತಮಯ ಪುರಿ, ರಕ್ತಮಯ ಕೊಲೆ, ಅತ್ಯಾಚಾರಗಳು. ನಿನ್ವೆ ಪಟ್ಟಣ 100 ವರ್ಷದ ಹಿಂದೆ 1,25,000 ಜನ ಇದ್ದರೆ ಈಗ 100 ವರ್ಷ ಆದಮೇಲೆ ಎಷ್ಟು ಲಕ್ಷ ಜನ ಇರ್ಬೋದು? ಸುಮಾರು ಒಂದು ಪಟ್ಟಣದಲ್ಲಿ ಆ ಕಾಲದಲ್ಲಿ ಒಂದು ಪಟ್ಟಣದಲ್ಲಿ ಅಷ್ಟು ಜನ ಇದ್ದರೆ 100 ವರ್ಷ ಆದಮೇಲೆ ಎಷ್ಟು? 1 ಕೋಟಿ ಜನ ಇರ್ಬೋದು. ಹಲ್ಲೆಲೂಯಾ. ಪಟ್ಟಣ ಬೆಳೀತು, ದೊಡ್ಡದಾಯಿತು. ಅದೇ ರೀತಿಯಲ್ಲಿ ಪಾಪನೂ ಜಾಸ್ತಿ ಆಯಿತು. ಎಂತೆಂಥ ಪಾಪಗಳ್ರಿ. ದೇವರು ಕ್ಷಮಿಸತಾರ? ದೇವರು ಎಚ್ಚರಿಕೆ ಕೊಟ್ಟರು, ಯೋನನನ್ನು ಕಳಿಸಿದರು, ಈ ಪಟ್ಟಣ ನಾಶ ಮಾಡಿದ್ದೀನಿ ಅಂತ ಹೇಳಿದರು. ಎಲ್ಲ ಮಾನಸಾಂತರ ಹೊಂದಿಬಿಟ್ರೆ ಭಯಂಕರವಾದ ಪಾಪ, ಕೊಲೆ, ಅತ್ಯಾಚಾರ, ಸುಳ್ಳು, ಮಾಟ ಮಂತ್ರ ಅಲ್ಲಿ ಇಲ್ಲದೆಲ್ಲ ಇರೋ ಪಾಪಗಳೇ ಇಲ್ಲ. ದೇವರ ಮಕ್ಕಳೇ, ನಾವು ಎಚ್ಚರಿಕೆಯಾಗಿರಬೇಕು. ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಅದೇ ಸಮಯದಲ್ಲಿ ನಮ್ಮ ದೇವರು ಕನಿಕರ ಉಳ್ಳ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಜನರನ್ನ ನೋಡಿ ಕನಿಕರ ಪಡುವ ದೇವರಾಗಿದ್ದಾನೆ. ಆದರೂ ಪಾಪ ಹೆಚ್ಚಾಯಿತು. ಅವರಿಗೆ ಎಚ್ಚರಿಕೆ ಕೊಡೋಕ್ಕೆ ನಹೂಮ್ ಪ್ರವಾದಿ ಕೂಡ ಒಂದು ಎಚ್ಚರಿಕೆಯನ್ನು ಹೇಳ್ತಾ ಇದ್ದಾರೆ. ನೋಡೋದು ಅದೇ ನಾವು 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇರುವುದು. ನಿನವೇ ಹೇಳ್ತಾ ಇದ್ದಾರೆ, ನಹೂಮ್ ಹೇಳ್ತಾ ಇದ್ದಾರೆ, ನಿನವೇ ಚದರಿಸುವನು ಸಂಹಾರಕನು ನಿನ್ನ ಎದುರೇ ಬಂದು ನಿಂದಿದ್ದಾನೆ. ಮುಖಾಮುಖಿಯಾಗಿ ಬಂದು ನಿಂದಿದ್ದಾನೆ. ನಿನ್ನೆ ಪಟ್ಟಣಕ್ಕೆ ಪ್ರವಾದಿಯಾದ ನಹೂಮ್ ಮತ್ತೊಂದು ಸರ್ತಿ ಪ್ರವಾದನೆ ಮಾಡ್ತಾ ಇದ್ದಾನೆ. ಚದರಿಸುವನು ಬಂದು ನಿಂದಿದ್ದಾನಪ್ಪ, ಎಚ್ಚರಿಕೆ ಆಗಿರು. ಏನೇನು ಎಚ್ಚರಿಕೆ ನೋಡು. ಪೌಳಿ ಗೋಡೆಯನ್ನು ಕಾಯಿ, ದಾರಿಯ ಮೇಲೆ ಕಣ್ಣಿಡು, ಸೊಂಟವನ್ನ ಬಲಪಡಿಸಿಕೋ, ಶಕ್ತಿಯನ್ನು ಚೆನ್ನಾಗಿ ದೃಢ ಮಾಡಿಕೋ, ಶತ್ರುವನ್ನು ಚೆನ್ನಾಗಿ ನಿನ್ನ ಶಕ್ತಿಯನ್ನು ಶಕ್ತಿ ದೃಢ ಮಾಡಿಕೋ. ಹಲ್ಲೆಲೂಯಾ. 3-4 ವಿಷಯಗಳು. ಅದರ ವಿಷಯದಲ್ಲಿ ನಾನು ಬರ್ತೀವಿ. ಈ ನಹೂಮ್ ಎಂಬವನು, ಅವನ ಹೆಸರಿನಲ್ಲಿ ಒಂದು ಪಟ್ಟಣವೈತಂದೆ. ಯಾವ ಗೊತ್ತಾ? ಕಫರ್ನಹೂಮ್ ಎಂಬುದಾಗಿ. ಕಫರ್ನಹೂಮ್. ಹಲ್ಲೆಲೂಯಾ. ಈ ನಹೂಮಿಂದ ಪ್ರವಾದಿಯ ಹೆಸರು ಆ ಪಟ್ಟಣಕ್ಕೆ ಇಟ್ಟಿದ್ರು. ಈ ನಹೂಮ್ ಅಂದರೆ ಎಲ್ಲಿಂದ ಬಂದು ಗೊತ್ತಾ? ನೆಹಮ್ಯ ಇದೆಯಲ್ಲ, ಅದ್ರ ಶಾರ್ಟ್ ಫಾರ್ಮ್ ನೆಹಮ್ಯ. ಅದಕ್ಕೆ ನಹೂಮ್ ಎಂಬುದಾಗಿ ಇವನ ಹೆಸರು. ಒಳ್ಳೆಯ ಒಂದು ಪ್ರವಾದಿ. ಇದ್ದಂಗೆ ಪ್ರವಾದನೆ ಮಾಡ್ತಾನೆ, ಎಚ್ಚರಿಕೆ ಕೊಡ್ತಾನೆ. ಈ ಕಾಲದಲ್ಲಿ ಅಂಥ ಪ್ರವಾದಿಗಳೇ ಬೇಕು. ಎಚ್ಚರಿಕೆ ಕೊಡ್ತಾರೆ. ಆ ಎಚ್ಚರಿಕೆಯಲ್ಲಿ ನೀನು ಮಾನಸಾಂತರ ಹೊಂದಿಲ್ವಾ? ದೇವರು ದಹಿಸುವ ಅಗ್ನಿಯಾಗಿದ್ದಾನೆ, ಕಾಯ್ತಾನೆ. ಯಾಕೆ ತಡವಾಗ್ತಾ ಇದೆ? ಇವತ್ತು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ಅಂದೇಳಿ ದೇವರು ಕಾಯ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಒಂದೊಂದು ವಿಷಯಗಳು ನಾವು ನೋಡ್ಕೊಳ್ಳೋಣ. ಮೊದಲನೇದಾಗಿ ಎಚ್ಚರಿಕೆಯ ವಿಷಯಗಳು. ಇದು
ಬರೇ ನೆನವೇಕ್ ಮಾತ್ರವಲ್ಲ, ನಮಗೆ ಕೂಡ ಈ ಎಚ್ಚರಿಕೆ, ನಮಗೆ ಕೂಡ ಎಚ್ಚರಿಕೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ನಾನು ಹೇಳಿದ್ವಲ್ಲ, ಏನಾಯಿತು? ಇಸ್ರಾಯೇಲ್ ಜನರನ್ನು ಮಿಸ್ರೈಮಿಂದ ಬಿಡುಗಡೆ ಹೊಂದಬೇಕಾದರೆ ಒಂದು ಕಂಡೀಷನ್ ಇಟ್ಟಿದ್ರು. ಕಡೆ 10ನೇ ಬಾಧೆಯಲ್ಲಿ 10ನೇ ಬಾಧೆ ಇದು. ಇಷ್ಟು ದಿವಸ ಇದ್ದಿದ್ದು ಬಾಧೆಗಳು ಈ ಇಸ್ರೇಲ್ ಜನರಿಗೆ ಇರಲಿಲ್ಲ, ಎಲ್ಲ ಇವರಿಗೆ ಇದ್ದಿದ್ದು, ಮಿಸ್ರೈಮರವರಿಗೆ. ಇವರು ಆರಾಮಾಗಿದ್ದ, ಇವರಿಗೆ ಮಾತ್ರ ಏನು ಆ ಬಾಧೆ ಬರ್ತಿದ್ದಿಲ್ಲ. 10ನೇ ಬಾಧೆ ಎಲ್ಲರಿಗೂ. ಏನದು ಬಾಧೆ? ಎಲ್ಲ ಚೊಚ್ಚಲ ಮಕ್ಕಳನ್ನು ಸಂಹಾರ ಮಾಡ್ತೀವಿ ಎಂಬುದಾಗಿ. ಹಲ್ಲೆಲೂಯಾ. ಆದರೆ ದೇವರಿವರಿಗೊಂದು ಕಂಡೀಷನ್ ಕೊಟ್ಟರು. ಸಂಹಾರಕನಿಂದ ನೀನು ಬಿಡುಗಡೆ ಹೊಂದಬೇಕಾ? ನೀನೇನು ಮಾಡಬೇಕು? ಪ್ರತಿಯೊಂದು ಮನೆಯಲ್ಲಿ ಒಂದೊಂದು ಕುರಿಯನ್ನು ಕಡೀರಿ, ಅದರ ರಕ್ತವನ್ನು ಬಾಗಿಲ ನೆಲಪಟ್ಟಿಯಲ್ಲಿ ಹಚ್ಚಿರಿ. ಹಚ್ಚೋದು ಮಾತ್ರವಲ್ಲ, ಆ ರಕ್ತದ ಒಳಗಡೆ ನೀನು ಇರಬೇಕು. ಆ ರಕ್ತ ಒದ್ದಿದೆಯಲ್ಲ, ಅದ್ರ ಒಳಗಡೆ ಇರಬೇಕು. ನೀನು ಹೊರಗಡೆ ಹೋಗಿದೆಯಾ, ಸಂಹಾರಕನ್ ಬಂದು ನಿಮ್ಮ ತೆಗಿತಾರೆ. ಎಲ್ಲ ಚೊಚ್ಚಲ ಮಕ್ಕಳು, ಮಿಸ್ರೈಮ್ನಲ್ಲಿರುವ ಎಲ್ಲ ರಾಜನದು ಚೊಚ್ಚಲ ಮಗು ಕೂಡ ಸತ್ತು ಹೋದ. ಯಾರ್ದು ಎಕ್ಸೆಂಪ್ಷನ್ ಇಲ್ಲ. ದನ ಕರುಗಳು ಕೂಡ ಚೊಚ್ಚಲ ಎಲ್ಲ ಸತ್ತು ಹೋದ, ಎಲ್ಲವನ್ನು ಸತ್ತು ಹೋದ. ಆದರೆ ದೇವರ ಮಕ್ಕಳಿಗೊಂದು ಬಿಡುಗಡೆ ಕೊಟ್ಟರು. ಏನದು? ರಕ್ತದಿಂದಲೇ ಬಿಡುಗಡೆ. ಹಲ್ಲೆಲೂಯಾ. ರಕ್ತದಿಂದಲೇ ಬಿಡುಗಡೆ. ಹಲ್ಲೆಲೂಯಾ. ಈ ರಕ್ತ ಅಲ್ಲಿ ಕೋಟೆ, ಅಲ್ಲಿ ನಾನು ಹೇಳಿದೆವಲ್ಲ, ಭಯಂಕರವಾದ ಕೋಟೆ. ಯಾರ ಕೈಲಿ ಆ ಕೋಟೆ ಹೊಡೆಯೋಕ್ಕೆ ಸಾಧ್ಯವಾಗಿಲ್ಲ. 3 ಅಡಿ ಎತ್ತರ ಇರೋ ಕೋಟೆ, 60 ಅಡಿ ಆಳ ಇರೋ ನದಿ ಸುತ್ತಲೂ ಹೆಂಗೆ ನಾಶವಾಗುತ್ತೆ? ನಹೂಮ್ ಪ್ರವಾದಿ ಹೇಳ್ತಾನೆ, ನಾಶ ಮಾಡುತ್ತೇನೆ. ಹೆಚ್ಚು ಸಂಹಾರಕನ್ ಬಂದು ನಿಂದಿದ್ದಾನೆ. ಹಲ್ಲೆಲೂಯಾ. ಹೆಂಗೆ ನಾಶವಾಯಿತು ಗೊತ್ತಾ ನಿಮಗೆ? ಟೈಗ್ರಿಸ್ ನದಿ, ಆ ಡ್ಯಾಮ್ ಇತ್ತು, ಡ್ಯಾಮು. ಬಾಬೆಲ್ ಸಂಸ್ಥಾನದವರು ಆ ಡ್ಯಾಮನ್ನು ಎತ್ತಿದರು, ನೀರು ಬಂದರು, ಫ್ಲಡ್ ಆಯಿತು. ಈ ಕೋಟೆ ಎಲ್ಲ ಬಿರುಕು ಬಿತ್ತು, ಬಾಗಲೆಲ್ಲ ಮುರ್ಕೊಂಡು ಹೋಯಿತು. ಬಾಗಲೆಲ್ಲ ಮುರ್ಕೊಂಡು ಹೋಯ್ತು. ಇವರೆಲ್ಲ ಕುಡಿದು ಮತ್ತರಾಗಿದ್ದಾರೆ ಒಳಗಡೆ. ಬಾಬೆಲ್ ರಾಜ್ಯದವರು ಬಂದು ಒಬ್ಬರನ್ನು ಬಿಡಲಿಲ್ಲ ಅಂದೆ, ಎಲ್ಲರನ್ನೂ ನಾಶ ಮಾಡಿದರು, ಎಲ್ಲರನ್ನು ನಾಶ ಮಾಡಿದರು. ಅದರಲ್ಲಿ ನಹೂಮ್ ಪ್ರವಾದಿ ಏನು ಹೇಳ್ತಾನೆ? ಕೋಟೆ ಅವಳಿ ಗೋಡೆಯನ್ನು ಕಾಯಪ್ಪ, ನಿನ್ನ ರಕ್ತ ಕೋಟೆ ಒಳಗಡೆ ಇದ್ದರೆ ನಿನ್ನನ್ನು ಯಾರು ಮುಟ್ಟಲ್ಲ. ಹಲ್ಲೆಲೂಯಾ. ರಕ್ತ ಕೋಟೆ ಒಳಗಡೆ ಇದ್ದರೆ ಇನ್ನು ಯಾರು ನಿನ್ನನ್ನು ಮುಟ್ಟಕ್ಕೆ ಸಾಧ್ಯನೇ ಇಲ್ಲ. ಇಸ್ರೇಲ್ ಮಕ್ಕಳನ್ನು ಬಿಡಿಸಿರೋದು ಆ ರಕ್ತದ ಕೋಟೆಯಿಂದಲೇ. ನಾವು ಬಿಡುಗಡೆ ಹೊಂದಿದರೂ ರಕ್ತದ ಕೋಟೆಯಿಂದಲೇ, ಇಲ್ವಾ? ನೋಡ್ರಿ ವಾಕ್ಯ, 1ನೇ ಪೇತ್ರ 1:12 ಇಲ್ಲ, 1ನೇ ಪೇತ್ರ 1:18-19 ವಾಕ್ಯ. ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆ, ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದು ಬೆಳ್ಳಿ ಬಂಗಾರವಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿ ಆತನಿಂದಲೂ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂಬುದು. ಹಲ್ಲೆಲೂಯಾ. ಹೆಂಗರೆ ಬಿಡುಗಡೆಯಾಗಿದ್ದು? ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ನಮಗೊಬ್ಬೊಬ್ಬರಿಗೆ ಬಿಡುಗಡೆ ಆಗಿರೋದು. ಸಂಹಾರಕನ ಹತ್ರ ಬರ್ತಾರ? ಯೇಸುವಿನ ರಕ್ತ ಕೋಟೆಯಲ್ಲಿ ಇದ್ದರೆ ಯಾವ ಸಂಹಾರಕನು ನಮ್ಮ ಹತ್ರ ಬರೋಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಯಾವ ಸಂಹಾರಕನು ನಮ್ಮ ಹತ್ರ ಬರೋಕ್ಕೆ ಸಾಧ್ಯವಿಲ್ಲ. ಇಸ್ರಾಯೇಲ್ ಮಕ್ಕಳನ್ನು ಅದೇ ರಕ್ತದಿಂದ ಬಿಡುಗಡೆ ಕೊಟ್ಟರು, ನಮಗೂ ಅದೇ ಯೇಸುವಿನ ರಕ್ತದಿಂದ ಬಿಡುಗಡೆ ಕೊಟ್ಟರು. ಸಂಹಾರಕನ ಎದುರೇ ಬಂದು ನಿಂತ್ಕೊಂಡ್ರು. ನಮ್ಮ ಕೋಟೆಯನ್ನು ಅಲ್ಲಾಡ್ಸೋಕ್ಕೆ ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ಇದು ಸಾಮಾನ್ಯ ಕೋಟೆ ಅಲ್ಲ. ಎಂಥ ಕೋಟೆ ಇದು? ಯೇಸುವಿನ ರಕ್ತದ ಕೋಟೆ. ಹಲ್ಲೆಲೂಯಾ. ಈ ಕೋಟೆ ಅಲ್ಲಾಡ್ಸೋಕ್ಕೆ ಯಾರ ಕೈಯಲ್ಲೂ ಆಗಲಿಲ್ಲ. ಆದರೆ ಇಲ್ಲಿ ಒಂದು ಕೋಟೆ ಇದ್ದಾವೆ, ಚಿತ್ರದುರ್ಗದ ಕೋಟೆ ಇದೆಯಲ್ಲ, 7 ಸುತ್ತಿನ ಕೋಟೆ ಇದ್ದಾವೆ. ಮೆದಿಕೆರ್ ನಾಯಕ ಆಳ್ತಾ ಇದ್ದರು. ಮೆದಿಕೆರ್ ನಾಯಕ ಅಂತ ತಿಳ್ಕೊಂಡ್ರು, ಈ ಕೋಟೆಗೆ ಯಾರು ಬರೋಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡ್ರು. ಆದರೆ ಏನು ಮಾಡಿದ್ರು ಗೊತ್ತಾ? ಅದೊಂದು ತಪ್ಪು ಮಾಡಿಬಿಟ್ಟ. ಏನು ತಪ್ಪು ಗೊತ್ತಾ? ಕೋಟೆಗೆ ಒಂದು ಕಿಂಡಿ ಮಾಡಿಬಿಟ್ಟ. ಕಿಂಡಿ ಇರಬಾರ್ದ್ರಿ. ಕಿಂಡಿ ಇದ್ರೆ ಶತ್ರು ಬರ್ತಾನೆ. ಕಿಂಡಿ ಇರಬಾರ್ದು. ನೀನು ಯೇಸುವಿನ ರಕ್ತದ ಕೋಟೆ ಒಳಗಡೆ ಇದ್ದರೆ ಕೋಟೆಗೆ ಕಿಂಡಿ ಇರಬಾರ್ದು. ಏನು ಕಿಂಡಿ ಅಂದರೆ? ಪಾಪ ಇರಬಾರ್ದು. ಏನೋ ರಕ್ತ ಕೋಟೆ ಒಳಗೆ ಇಟ್ಟಿದ್ದೀನಿ, ನಾನು ಸ್ವಲ್ಪ ಮಾಡ್ತೇನೆ. ಹಲ್ಲೆಲೂಯಾ. ಅಲ್ಲಿ ಏನಾಗುತ್ತೆ? ಕಿಂಡಿ ಬಂದಾಗ ಏನಾಯಿತು ಗೊತ್ತಾ? ಮೆದಿಕರ್ ನಾಯಕನ ಕೋಟೆದು ಕಿಂಡಿ ಒಳಗಡೆ
ಹೈದರಾಲಿ ಬಂದರು. ಒಣಕ್ಕೆ ಓಬಮ್ಮ ಎಲ್ಲ ಹೊಡೆದಾಕಿದ್ರು ಕರೆಕ್ಟು. ಎಷ್ಟರಲ್ಲಿ ಹೊಡೆದಾಕ್ತಾರೆ ಅವರು. ಹೋದರು, ಹೈದರಾಲಿ ಕೋಟೆಯನ್ನು ಮೆದಿಕರ್ನಾಯನ್ನು ಸೋಲಿಸಿದ್ರು, ಹಿಡ್ಕೊಂಡ್ರು. ಯಾಕ್ರೆ? ಕೋಟೆ. ನಮ್ಮ ಕೋಟೆ ಒಳಗಡೆ ಕಿಡ್ಡಿ ಇರಬಾರ್ದು, ಪಾಪ ಮಾಡಬಾರ್ದು. ಅಮೂಲ್ಯವಾದ ರಕ್ತದಿಂದ ನಮ್ಮನ್ನು ಕೊಂಡ್ಕೊಂಡಿದ್ದಾರೆ ಯೇಸು. ನಿನ್ನಲ್ಲಿ ಮತ್ತು ಪಾಪ ನೀನು ಮಾಡಬಾರದು. ಪಾಪ ಮಾಡಿದರೆ ಕಿಂಡಿ ಒಳಗಡೆಯಿಂದ ಸೈತಾನ್ ಬರ್ತಾನೆ, ಸಂಹಾರಕನ್ ಬರ್ತಾನೆ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಲ್ಲ. ಮತ್ತು ಎರಡನೇ ಭಾಗ ನಾವು ನೋಡೋಣ. ಎರಡನೇದಾಗಿ ಪೌಳಿ ಗೋಡೆಯನ್ನಾಯಿತು, ದಾರಿಯ ಮೇಲೆ ಕಣ್ಣಿಡು. ನೋಡ್ರಿ, ಅಲ್ಲಿ ಎಲ್ಲಿ ದಾರಿಯಲ್ಲಿ ಇತ್ತರೆ ನಮಗೆ ಹೇಳಿದ್ದಾರೆ ಇದನ್ನು. ಇದು ನವಂಬರವಾದಿ ನಮಗೆ ಹೇಳಿದ್ದಾನೆ, ದಾರಿಯ ಮೇಲೆ ಕಣ್ಣಿಡು. ಯಾವ್ದ್ರಿ ದಾರಿ ಅದು? ಯೋಹನ 14:6 ವಾಕ್ಯ ನೋಡು. ನಾನೇ ಮಾರ್ಗವು ಸತ್ಯವೂ ಜೀವವಾಗಿದ್ದೀನಿ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಬರುವುದಿಲ್ಲ. ದಾರಿ ಯಾವುದ್ರಿ? ಜೋರಾಗಿ ಹೇಳ್ರಿ, ಯಾರಿದ್ದಾರೆ? ಯೇಸುನೇ ದಾರೆ. ದಾರೆ ಬೇರೆ ಯಾರೂ ಅಲ್ಲ, ನಮ್ಮ ಯೇಸುನೇ ದಾರೆ. ಯೇಸುವಿನ ಮೇಲೆ ನೀವು ದೃಷ್ಟಿ ಇಡ್ರಿ, ದಾರೆ ಮೇಲೆ ಕಣ್ಣಿಡ್ರಿ. ಯೇಸುವಿನ ಮೇಲೆ ನಿನ್ನ ಕಣ್ಣಿಡ್ರಿ. ನಿನ್ನ ಕಣ್ಣು ಆ ಕಡೆ ಈ ಕಡೆ ಅಲ್ಲಾಡಬಾರದು. ಹಲ್ಲೆಲೂಯ. ಕಣ್ಣು ಅಲ್ಲಾಡಿದ್ರೆ ಏನಾಗುತ್ತೆ ಗೊತ್ತಾ? ದಾರಿ ತಪ್ಪೋಗ್ಬಿಡ್ತದೆ. ಈಗ ನೋಡ್ರಿ, ಟ್ರಾಕ್ನಲ್ಲಿ ಓಡ್ತಾರೆ ನೋಡ್ರಿ, ಟ್ರಾಕ್ನಲ್ಲಿ ಓಡುವರು. ಟ್ರಾಕ್ ಸ್ವಲ್ಪ ತಪ್ಪಾದರೆ ಏನಾಗುತ್ತೆ? ಸೋತೋಗುತ್ತೆ. ದೃಷ್ಟಿ ನಿಂದು ಕರೆಕ್ಟಾಗಿರಬೇಕು. ನೀನು ಯಾರನ್ನು ನೋಡ್ಕೊಂಡು ಹೋಗ್ತಾ ಇದೆಯೋ ದೃಷ್ಟಿ ಆ ಕಡೆ ಈ ಕಡೆ ಹೋಗಬಾರದು. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ಸುವಾರ್ತೆ 14ನೇ ಅಧ್ಯಾಯ 30ನೇ ವಾಕ್ಯ ನೋಡ್ರಿ. ಅಲ್ಲಿ ಒಬ್ಬನ ದೃಷ್ಟಿ ಬದಲಾಯಿಸಿದ ಒಬ್ಬನಿದ್ದಾನೆ. ಆದ್ರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಗಾಳಿಯನ್ನು ನೋಡಿ ಭಯಪಟ್ಟರು. ಇದು ನಿಮಗೆ ಗೊತ್ತಲ್ಲ, ಭಯಂಕರವಾದ ಬಿರುಗಾಳಿ. ಶಿಷ್ಯರೆಲ್ಲ ದೋಣಿಯಲ್ಲಿದ್ದಾವೆ, ದೋಣಿ ಮುಳುಗುವಷ್ಟು ಪರಿಸ್ಥಿತಿ. ಇವರು ಶಿಷ್ಯರಾಗಿರೋದ್ರಿಂದ ಬೆಟ್ಟದ ಮೇಲೆ ಪ್ರಾರ್ಥನೆ ಮಾಡ್ತಾ ಇರುವ ಯೇಸು, ನನ್ನ ಶಿಷ್ಯರು ಕಷ್ಟದಲ್ಲಿದ್ದಾರೆ, ನಾನು ಹೋಗಬೇಕು ಎಂಬುದಾಗಿ ಸಮುದ್ರದ ಮೇಲೆ ನಡ್ಕೊಂಬಂದ. ಹಲ್ಲೆಲೂಯ. ದೇವರ ಮಕ್ಕಳೇ, ಎಂಥ ಕಷ್ಟಗಳು ಪ್ರಯಾಸಗಳಿದ್ದಾಗ ನಮ್ಮ ಯೇಸು ಅಲ್ಲಿ ಬರ್ತಾನೆ. ಸಮುದ್ರದ ಮೇಲೆ ನಡ್ಕೊಂಬಂದಿದ್ದಾನೆ, ತಿರೆಗಳ ಮೇಲೆ ನಡ್ಕೊಂಬಂದಾನೆ ಯೇಸು. ಇವರು ಯಾವುದೋ ಯೇಸುವಿನ ನೋಡಿಕೊಂಡು ಯಾವ ಬೂದ ಅಂದೇಳಿ ಕಿರಿಸ್ತಾ ಇದ್ದಾರೆ. ನಮ್ದು ಇಲ್ಲಿ ಬೇರೆ ಕಷ್ಟ, ಇದು ಬೇರೆ ಕಷ್ಟ ಅಂದೇಳಿ ಅವರು ಮೊದಲೇ ತೆರೆಯಲ್ಲಿ ಮುಳುಗ್ತಾ ಇದ್ದಾರೆ, ಅದರ ಬೇರೆ ದೆವ್ವ ಬೇರೆ ಬಂದ್ಬಿಟ್ಟೈತೆ ಅಂತ. ಯೇಸು ಹೇಳಿದು, ಇದು ನಾನು ಎಂಬುದಾಗಿ. ಹಲ್ಲೆಲೂಯ. ಇದು ಬೂದ ಅಲ್ರಿ, ನಾನು. ನನ್ನನ್ನು ನೋಡಿ ಬೂದ ಅಂತ ಅಂದ್ಕೊಂಡಿದ್ಯಾ? ಅವಾಗ ಎಲ್ಲರಿಗೂ ಆಶ್ಚರ್ಯ ಆಯಿತು, ನಮ್ಮ ಯೇಸುನೇ ಬಂದಿದ್ದಾನೆ. ಪೇತ್ರ ಏನು ಮಾಡಿದ್ರು ಗೊತ್ತಾ? ಯೇಸುವೆ, ಇದು ನೀನಾದರೆ ನನಗೂ ನೀರಿನ ಮೇಲೆ ನಡೆಯೋಕೆ ಅಪ್ಪಣೆ ಕೊಡು ಎಂಬುದಾಗಿ ಕೇಳಿದರು. ಯೇಸು, ನಾನು ದೇವರು, ನಾನು ನೀರ ಮೇಲೆ ನಡೀತೀನಿ, ನೀನು ಎಂಥ ಅಹಂಕಾರಿ, ನೀನು ನೀರಿನ ಮೇಲೆ ನಡೆಯೋಕೆ ಆಸೆ ಪಡ್ತಾ ಇದೆಯಾ? ನಾನು ಯಾರು, ನೀನು ಯಾರು? ಹಿಂಗೆಲ್ಲ ಕೇಳಿದರೆ ಯೇಸುಗೆ ಭಾವಭೇದ ಇಲ್ಲ. ತನ್ನ ಮಕ್ಕಳು ಒಂದೇ, ನಾನು ಒಂದೇ ಎಂದಾರೆ ಯೇಸು. ಹಲ್ಲೆಲೂಯ. ನನ್ನ ಮಕ್ಕಳು ಒಂದೇ, ನಾನು ಒಂದೇ ಎಂದಾನೆ. ಬಾ ಅಂದೇಳಿ ಕರೆದ್ಬಿಟ್ಟ. ಪೇತ್ರ ನೀರಿನ ಮೇಲೆ ಕಾಲಿಟ್ಟ, ನೀರು ಗಟ್ಟಿಯಾಗಿ ಕಾಣ್ತು, ನಡೆದ್ರು, ಹೋದರು. ಹಲ್ಲೆಲೂಯ. ಕರೆದಾತವನು ಯಾರ್ರೀ? ಯೇಸುನೇ ಕರೆದಿರೋದು. ನಿನ್ನ ದೃಷ್ಟಿ ಎಲ್ಲಿ ಇಡಬೇಕು? ಯೇಸುವಿನ ಮೇಲೆ ಇಡಬೇಕು. ಇವನೆಲ್ಲಿ ದೃಷ್ಟಿ ಇಟ್ಟಿದ್ದಾನೆ? ಹೋದ್ರೆ ವಾಕ್ಯ ಅದನ್ನ. ಗಾಳಿಯನ್ನು ನೋಡಿ ಭಯಪಟ್ಟು. ಏನು ನೋಡಿ? ಗಾಳಿ. ನಿನ್ನ ನೋಟ ಯೇಸುವಿನಲ್ಲಿ ಇರ್ಬೇಕ್ರಿ. ಗಾಳಿಯನ್ನು ನೋಡ್ತೀರಾ? ಗಾಳಿಯನ್ನು ನೋಡ್ತೇನ್ರಿ, ತೆರೆಗಳು ನೋಡ್ತೀರಾ? ಗಾಳಿಯನ್ನು ನೋಡಿದ ತಕ್ಷಣ ಏನಾಯಿತು? ಕೆಳಗಡೆ ಮುಳುಗಕ್ಕೆ ಪ್ರಾರಂಭವಾಯಿತು. ಹಲ್ಲೆಲೂಯ. ಯೇಸುವೆ ಎಂಬುದಾಗಿ ಕೂಗಾಡಿದರು. ಇವನು ಕೂಗಾಡಿದಾಗ ಇವನು ಕೈ ಎತ್ತಿ ಮೇಲಕ್ಕೆ ಬಂದರು. ಇಬ್ಬರು ದೋಣಿ ಒಳಗಡೆ ಕೂತ್ಕೊಂಡ್ರು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ಮೇಲೆ ನೀನು ದೃಷ್ಟಿ ಇಟ್ಟರೆ ನಿನ್ನ ದೃಷ್ಟಿ ಯೇಸುವಿನಂತಲೇ ಆയിരിക്കുന്നു. ಈ ಪ್ರಪಂಚದಲ್ಲಿ ಅನೇಕ ವಿಷಯಗಳು ಇರ್ತವೆ, ನಿಮ್ಮ ಮನೆಯಲ್ಲಿ ಅನೇಕ ಸಮಸ್ಯೆಗಳು ಇರ್ತದೆ. ನಿನ್ನ ಸಮಸ್ಯೆಗಳ ಮೇಲೆ ನೋಡ್ತೀರಾ? ಯೇಸುವಿನ ಮೇಲೆ ನೋಡ್ತೀರಾ? ಅನೇಕ ಸಮಸ್ಯೆಗಳು ಇರ್ತವೆ ರೀ. ಯೇಸುವಿನ ಮೇಲೆ ನೋಡಿದರೆ ನಿನ್ನ ಸಮಸ್ಯೆಗಳೆಲ್ಲ ಮಾಯ ಆಗುತ್ತೆ, ಮರಿಬೇಡ್ರಿ. ಯೇಸುವಿನ ಮೇಲೆ ನೋಡಿದರೆ ಅಲ್ಲೋಲ್ಕಲ್ಲವಾದ ಸಮುದ್ರವೆಲ್ಲ ಶಾಂತವಾಯಿತು. ನಿನ್ನ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳು, ಪ್ರಾಬ್ಲಮ್ಗಳು ಸಾಲ್ವ್ ಆಗಬೇಕು ಅಂದರೆ ನಿನ್ನ ದೃಷ್ಟಿ ಯೇಸುವಿನ ಮೇಲೆ ಇರಬೇಕು. ಹಲ್ಲೆಲೂಯ. ಯೇಸುವಿನ ಮೇಲೆ ದೃಷ್ಟಿ ಇಟ್ಟಾಗ ಏನಾಯಿತು? ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಯಿತು. ಹಲ್ಲೆಲೂಯ.
ಈಗ ಈ ವಾಕ್ಯದಲ್ಲಿ ನಾವು ನೋಡೋಣ, ಎರಡನೇ ವಿಷಯ ತನಕ ನಾವು ಮಾತನಾಡಿದ್ದೀವಿ. ಇಲ್ಲ, ಮೊದಲನೇದಾಗಿ ಪೌಳಿ ಗೋಡೆಯನ್ನು ಕಾಯಿ, ಎರಡನೇದಾಗಿ ದಾರೆ ಮೇಲೆ ಕಣ್ಣಿಡು, ಮೂರನೇದಾಗಿ ಏನು ಗೊತ್ತಾ? ಸೊಂಟವನ್ನು ಬಲಪಡಿಸು. ನಿನ್ನ ಸೊಂಡವನ್ನು ಬಲಪಡಿಸ್ಕೋ. ಸೊಂಡ ಏನು ಸೊಂಡ ಎಲ್ಲ ಅಲ್ಲಾಡ್ತದ? ಕೆಲವರೆಲ್ಲ ಸೊಂಡ ಅಲ್ಲಾಡ್ತದೆ. ಸೊಂಡ ಕೆಲವರು ವೀಕ್ನೆಸ್ ಆದಾಗ ಸೊಂಡ ಅಲ್ಲಾಡ್ತದೆ, ಕೆಲವು ಬಗ್ಗುತ್ತೆ. ಇಲ್ಲ, ಯೇಸ್ವಾಮಿ ಹತ್ರ ಒಬ್ಬ ಅಜ್ಜಿ ಬಂದ್ರಂದೆ, ಅಜ್ಜಿ ಹಿಂಗಿದ್ದಂದೆ, ಸೊಂಡ ಬಗ್ಗೋಗ್ಬಿಟ್ರು. ಹಲ್ಲೆಲೂಯ. ಯೇಸು ಆಕೆಯನ್ನು ಮುಟ್ಟಿದ್ರು, ನೆಟ್ಟಗಾಗ್ಬಿಡ್ತು. ಹಲ್ಲೆಲೂಯ. ಇಲ್ಲಿ ಯೇಸು ಹೇಳ್ತಾನೆ, ನಿನ್ನ ಸೊಂಡವನ್ನು ಬಲಪಡಿಸ್ಕೋ. ಯಾವ್ದ್ರೆ ಸೊಂಡ ಬೆಳೆಸ್ಕೊಬಿಡ್ಸ್ಕೊಂಬುದ? ಎಫೆಸರ್ ಬರೆದ 6:14 ವಾಕ್ಯ ನೋಡ್ರಿ. ಸತ್ಯವೆಂಬ ನಡುಕಟ್ಟು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಳವನ್ನು ಧರಿಸಿಕೊಂಡು. ಹಲ್ಲೆಲೂಯ. ನಡುಕಟ್ಟು ಅಂದರೆ ಏನು? ಸೊಂಡ ಬೆಲೆಪಡಿಸ್ಕೊಳ್ಳೋದು. ಇಲ್ಲ, ಆದರೆ ಹೆಂಗೆ ಸೊಂಡ ಬೆಲೆಪಡಿಸೋದು ಹೇಳ್ರಿ? ಇಲ್ಲಿ ಅಪೊಸ್ತಲನಾದ ಪೌಲನ ಎಫೆಸರ್ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ, ಸೊಂಡ ಬೆಳೆಸ್ಪಡೋದಕ್ಕೋಸ್ಕರ ಹೇಳ್ಕೊಡ್ತಾ ಇದ್ದಾನೆ. ಇಲ್ಲಿ ಏನು? ಸತ್ಯವನ್ನು ನಡುಕಟ್ಟನ್ನು ಕಟ್ಕೊಳ್ರೆ, ಅವಾಗ ನಿನ್ನ ಸೊಂಡ ಅಲ್ಲಾಡಲ್ಲ. ಸತ್ಯವೆಂಬ ನಡುಕಟ್ಟು ಸೊಂಡದಲ್ಲಿ ಕಟ್ಕೊಳ್ರಿ. ಹಲ್ಲೆಲೂಯ. ನಾನು ಈ ಊರಿಗೆ ಬಂದಾಗ ಕೆಲವು ಹಳ್ಳಿಗಳಿಗೆ ಅಜ್ಜಿಗಳು ಈ ಬೆಳ್ಳಿದು ಸೊಂಡ ಕಟ್ಕೊಂಡ್ಬಿಡ್ತಿದ್ರು, ಬೆಲ್ಟು. ಈಗ ಆಯ್ತಾ ಇಲ್ಲ ಗೊತ್ತಿಲ್ಲ, ನಾನು ನೋಡಿದ್ದೀನಿ. ಕೆಲವರು ಅಜ್ಜಿಗಳು ಬೆಳ್ಳಿ ಸೊಂಡಕ್ಕೆ ಹಿಂಗೆ ಕಟ್ಟಿ ಬಿಗಿ ಮಾಡಿ ಇಟ್ಕೊಂಡ್ಬಿಡ್ತಿದ್ದ. ನೀನು ಬೆಳ್ಳಿ ಕಟ್ಟಿದ್ರೂ ಆಗಲ್ಲ, ಬೆಂಗಾರ ಕಟ್ಟರೂ ಆಗಲ್ಲ. ಹಲ್ಲೆಲೂಯ. ಏನು ಕಟ್ಟಬೇಕು? ಯಾರೇ ಸತ್ಯ? ಯೇಸುವಿನೇ ಸತ್ಯ. ಹಲ್ಲೆಲೂಯ. ಇದು ಅನೇಕರಿಗೆ ಗೊತ್ತಿಲ್ಲ. ಸತ್ಯ ಅಂದರೆ ಯೇಸುವಿಂದ ಅನೇಕರಿಗೆ ಗೊತ್ತಿಲ್ಲರಿ. ಪೀಲಾತನು ಯೇಸುಸ್ವಾಮಿಗೆ ಸಿಲುಬೆಗೆ ಹಾಕಬೇಕಾದ್ರೆ ಯೇಸು ಮಾತಾಡಿದಾಗ ಪೀಲಾತನು ಯೇಸು ಕೇಳ್ತಾ ಇದ್ದಾನೆ, ಸತ್ಯವಂದರೆ ಏನು? ಯಥಾರ್ಥ ಸತ್ಯವಾದವನೇ ಪೀಲಾತನ ಮುಂದೆ ನಿಂತ್ಕೊಂಡಿದ್ದಾನೆ. ಅವನಿಗೆ ಅರ್ಥ ಆಗಿಲ್ಲ, ಕಣ್ಣು ಕಾಣಲಿಲ್ಲ. ನನ್ನ ಮುಂದೆ ನಿಂತಿರುವನು ಸತ್ಯವೆಂಬವನಾಗಿ ಪೀಲಾತ. ಇವತ್ತು ಅನೇಕರು ಪ್ರಪಂಚದಲ್ಲಿ ಸತ್ಯವಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಸತ್ಯವಂದರೆ ಯಾರೇ? ಯೇಸುನೇ ಸತ್ಯ, ಬೇರೆ ಯಾವುದೂ ಅಲ್ಲ ಸತ್ಯ. ಯೇಸುನೇ ಸತ್ಯ. ಯೇಸು ಏನು ಹೇಳ್ತಾನೆ? ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೀನಿ. ನೀನು ಯೇಸುವನ್ನು ಕಟ್ಕೊಳ್ತೀರಾ, ನಿನ್ನ ಸೊಂಡ ಅಲ್ಲಾಡಲ್ಲ. ನಿನಗೆ ಯಾರು ನೋಡೋಕ್ಕೆ ಬರಲ್ಲ, ಶತ್ರು ಬರಲ್ಲ, ಸೈತಾನ್ ನಿನ್ನ ಹತ್ರಕ್ಕೆ ಬರಲ್ಲ. ಹಲ್ಲೆಲೂಯ. ನಿನವೇಗೆ ಬಂದಿರೋದೇನು ಫಾಲ್ಟು? ಮಾಟ ಮಂತ್ರ, ಕ್ಷುದ್ರ, ಕೊಲೆ, ಅನ್ಯಾಯ. ಇದರಿಂದೆಲ್ಲ ಬಿಡುಗಡೆ ಬೇಕು ಅಂದರೆ ಸೊಂಡಕ್ಕೆ ನಿನ್ನ ಯೇಸುವನ್ನು ಕಟ್ಕೋ. ಅವ ನಿನಗೆ ಪಾಪ ಮಾಡೋಕ್ಕಾಗಲ್ಲ, ವ್ಯಭಿಚಾರ ಮಾಡೋಕ್ಕಾಗಲ್ಲ, ಎಂಡ ಹೊಡಿಯೋಕ್ಕಾಗಲ್ಲ, ಕಲ್ಲು ಕುಡಿಯೋಕ್ಕಾಗಲ್ಲ. ಹಲ್ಲೆಲೂಯ. ನಿನ್ನ ಸೊಂಡದಲ್ಲಿ ಯೇಸುವನ್ನು ಕಟ್ಕೊಳ್ಳಪ್ಪ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತು ನಾವು ಮುಂದೆ ಒಂದು ವಾಕ್ಯ ಕೂಡ ನಾವು ನೋಡೋಣ. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 8ನೇ ವಾಕ್ಯ. ಆ ದೂತನವನಿಗೆ ನಡುಕಟ್ಟಿಕೊಂಡು ನಿನ್ನ ಕೆರೆಗಳನ್ನು ಮೆಟ್ಟಿಕೋ ಎಂದು ಹೇಳಿ. ನಿನ್ನ ಕೆರೆಗಳನ್ನು ಮೆಟ್ಟಿಕೋ. ಯಾವಾಗ ಗೊತ್ತಾ ಇದು? ಪೇತ್ರನ ಹಿಡ್ಕೊಂಬಂದು ಜೈಲಿಗೆ ಹಾಕಿಬಿಟ್ಟಿದ್ದಾರೆ. ಏನಕ್ಕೆ? ಸುವಾರ್ತೆ ಸಾರಿದೆ. ಪೇತ್ರನ ಹಿಡ್ಕೊಂಬಂದು ಜೈಲಿಗೆ ಹಾಕಿದ್ದಾರೆ. ಅವನು ಜೈಲಿನಾಗ ಏನು ಮಾಡ್ತಾನೆ? ಆರಾಮಾಗಿ ನಿದ್ರೆ ಮಾಡ್ತಾ ಇದ್ದಾನೆ. ಯಾಕೆ? 12ನೇ ಅಧ್ಯಾಯದಲ್ಲಿ ನೋಡ್ತೀವಲ್ಲ, ಹೇರೋದನ್ನ ಏನು ಮಾಡಿದ್ರು ಗೊತ್ತಾ? 1ನೇ ವಾಕ್ಯದಲ್ಲಿ ಯಾಕೋಬನನ್ನು ಕೊಂದಾಕ್ಬಿಟ್ಟ. ಪೇತ್ರನ್ನು ಇವನು ಸಾಯಿಸ್ಬಿಡೋಣ ಅಂದ ಹೇರೋದನು. ಅವತ್ತು ಪೆಸ್ಕ ಹಬ್ಬ ಇರೋದ್ರಿಂದ ಸಾಯಿಸೋಕ್ಕಾಗಲ್ಲ, ಯಹೂದ್ಯರ ಜನ ಅಲ್ವಾ. ಅಲ್ಲಿ ತನಕ ಸರಮನೆಗೆ ಹಾಕಪ್ಪ, ಬೆಳಿಗ್ಗೆ ಸಾಯಿಸೋಣ ಅಂತ ತಾವು ಬಂದು ಪೇತ್ರನಿಗೆ ಸರಮನೆಗೆ ಹಾಕ್ಬಿಟ್ಟ. ಏನ್ ಮಾಡಿದ್ರು? ದೇವದೂತರು ಇಳಿದು ಬಂದರು. ನಿನ್ನ ಕಷ್ಟದಲ್ಲಿ ಪ್ರಯಾಸದಲ್ಲಿ ಇಳಿದು ಬರುವ ಒಬ್ಬ ದೇವರಿದ್ದಾರೆ. ಹಲ್ಲೆಲೂಯ. ನೀನು ಸರಮನೆಯಲ್ಲಿ ಇರಲಿ, ನೀನು ಎಲ್ಲನ ಇರಲಿ, ನಿನಗೆ ಬಿಡುಗಡೆ ಕೊಡುವ ಒಬ್ಬ ದೇವರಿದ್ದಾನೆ, ಮರಿಬೇಡ್ರಿ ನೀವು. ದೇವದೂತರು ಇಳಿದು ಬಂದು ಅವನ ಬೆನ್ನನ್ನು ತಟ್ಟಿದರು. ಎದ್ದಳಪ್ಪ, ಏನು ಮಲ್ಕೊಳ್ತೀಯಾ? ನಿನಗೆ ಭಾಳ ಕೆಲಸ ಇದೆಯಪ್ಪ, ನೀನು ಮುಗೀತು ಅಂತ ತಿಳ್ಕೊಂಡಿದ್ಯಾ? ಇಲ್ಲಪ್ಪ, ಎದ್ದಳು. ಎದ್ದದವನು ಎದ್ದು ಹೇಳುವ ಮಾತುಗಳಿದ್ದು ಏನು? ಸೊಂಡವನ್ನು ನಡುಕಟ್ಕೊಳಪ್ಪ, ಕೆರೆಗಳನ್ನು ಮೆಟ್ಕೊಳಪ್ಪ. ಅದ್ರ ಅರ್ಥವೇನು ಗೊತ್ತಾ? ನಿಂದು ನೀವು ಮುಗಿಲಿಲ್ಲ. ಅದೇ ಎಫೆಸರ್ ಪತ್ರಿಕೆಯಲ್ಲಿ ನೋಡಿದ್ರಲ್ಲ, ಎಂಥ ಕೆರೆಗಳಿಂದ ಏನು? ಸಮಾಧಾನದ ಸುವಾರ್ತೆ. ನೀನು ಸುವಾರ್ತೆ ಭಾಳ ಇದೆಯಪ್ಪ ನಿನಗೆ. ನೀನು ಎದ್ದಳಪ್ಪ, ಸೊಂಡವನ್ನು ಬಿಗಿ ಮಾಡ್ಕೊಳಪ್ಪ. ನೋಡು 4ನೇ ಭಾಗ, ನಿನ್ನ ಶಕ್ತಿಯನ್ನು ಹೆಚ್ಚಾಗಿ ದೃಢಪಡಿಸ್ಕೋ. ಹಲ್ಲೆಲೂಯ. ಶಕ್ತಿಯನ್ನು ಹೆಚ್ಚಾಗಿ ದೃಢಪಡಿಸ್ಕೋ. ಹಳೆ ಒಡಂಬಡಿಕೆ ಕಾಲದಲ್ಲಿ ಪ್ರವಾದಿ ಹೇಳ್ತಾ ಇದ್ದಾನೆ. ಯಾವ ಪ್ರವಾದಿ? ಬೆಲೆಯಾಮನು, ಕಳ್ಳ ಪ್ರವಾದಿ. ಅವ್ನು ಪ್ರವಾದನೆ ಮಾಡಿರೋದೆಲ್ಲ ಸತ್ಯನೇ, ದುಡ್ಡುಗೋಸ್ಕರ ಪ್ರವಾದನೆ ಮಾಡಿದ್ದಾನೆ.
ಅವನು ಸತ್ಯ ಹೇಳ್ತಾ ಇದ್ದಾನೆ. ಏನು ಅವನ ಬಾಯಿಂದ ಬಂದಿರೋದಲ್ಲ ಸತ್ಯನೇ. ಅವನು ಹೇಳ್ತಾನೆ, ಇವರು ಕಾಡುಕೋಣದ ಬೆಲೆ ಉಳ್ಳವರು, ಇವರು ಕಾಡುಕೋಣದ ಬೆಲೆ ಉಳ್ಳವರು, ಇವರು ಹತ್ರಕ್ಕೆ ಹೋಗಕ್ಕೆ ಸಾಧ್ಯವಿಲ್ಲ. ದೇವರ ಮಕ್ಕಳೇ, ನಮ್ಮ ಶಕ್ತಿ ಕಾಡುಕೋಣದ ಶಕ್ತಿ. ಯಾರು ನಮ್ಮ ಹತ್ರ ಬರೋಕ್ಕಾಗಲ್ಲ. ಸಿಂಹನ್ನು ಕೂಡ ಎತ್ತಾಕ್ಬಿಡ್ತಾನೆ ಕಾಡುಕೋಣದ ಶಕ್ತಿ ಬಹಳ ಶಕ್ತಿ. ಎಂಥ ಶಕ್ತಿ ಇದ್ರೆ ಅಪೊಸ್ತಲರ ಕೃತ್ಯ 1:8 ನೋಡ್ರಿ ಶಕ್ತಿ. ಅದನ್ನು ನಿಮ್ಮ ಮೇಲೆ ಪವಿತ್ರಾತ್ಮ ಬರಲು ನೀವು ಬಲವನ್ನು ಹೊಂದಿ, ನಿಮ್ಮ ಮೇಲೆ ಪವಿತ್ರಾತ್ಮನು ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ ಸೀಮೆ, ಯೆರೂಸಲೇಮಿನಲ್ಲಿಯೂ ಎಲ್ಲ ಸಮಾಧ ಯೂದಾಯನಲ್ಲಿಯೂ ಸಮಾರ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು, ನಮಗೆ ಸಾಕ್ಷಿಗಳಾಗಬೇಕರೆ. ಎಂಥ ಶಕ್ತಿ ಇದು? ಪವಿತ್ರಾತ್ಮನ ಶಕ್ತಿ. ಹೊಂದ್ಕೊಳ್ತೀರಾ ಈ ಶಕ್ತಿ? ನಮ್ಮ ಹತ್ರ ಯಾರು ಬರಲ್ಲ, ಗೊತ್ತಾ ನಿಮಗೆ? ಯಾರ್ಯಾರು ಹೊಂದ್ಕೊಂಡಿಲ್ಲ, ಇವತ್ತು ಹೊಂದ್ಕೊಳ್ರಿ ನೀವು ಶಕ್ತಿ. ಬೇಡಿಕೊಳ್ಳುವರಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಯೋಹಾನ 7:37 ಏನು ಬರೆದಿದ್ದಾವೆ? ನೀರಡಿಕೆಯಾಗಿದ್ರೆ, ಯಾವನಿಗಾದ್ರೆ ನೀರಡಿಕೆ ಆಗಿದ್ರೆ ನನ್ನ ಬಳಿಗೆ ಬಂದು ಕುಡಿಯಿರಿ. ನಂಬಿದವನು ಹೊಟ್ಟೆಯೊಳಗಿಂದ, ನಮ್ಮನ್ನು ನಂಬಿರೋ ಹೊಟ್ಟೆ ಒಳಗಡೆಯಿಂದ ಜೀವಕರವಾದ ನದಿಗಳು, ನೀರಿನ ಹೊಳೆಗಳು ಹರಿಯುವುದು. ಈ ಹೊಳೆಗಳು ಹರಿಬೇಕ್ರಿ. ಅಲ್ಪ ಸ್ವಲ್ಪ ಶಕ್ತಿ ಅಲ್ಲಿದು, ಅಲ್ಪ ಶಕ್ತಿ ಅಲ್ಲ, ಹೊಳೆಗಳು ಹರಿಯುವುದು. ಯಾವ ವಿಷಯವಾಗಿ ಹೇಳ್ತಾ ಇದೆ? ಕೆಳಗಡೆ ನೋಡೋ ವಾಕ್ಯ. ಯೇಸು ತನ್ನ ನಂಬಿದವರನ್ನ ಹೊಂದಲಿರುವ ಪವಿತ್ರಾತ್ಮವರನ್ನು ಸೂಚಿಸಿ ಹೇಳಿದನು. ಪವಿತ್ರಾತ್ಮನವರ, ಈ ಪವಿತ್ರಾತ್ಮನವರವನ್ನು ಹೊಂದ್ಕೊಳ್ತೀರಾ? ಈ ಶಕ್ತಿ ಹೊಂದ್ಕೊಳ್ತೀರಾ? ಚೇತರಿಸುವನು ಸಂಹಾರಕನು ಮುಂದೆ ನಿಂತಿದ್ದಾನೆ. ಅವನಿಗೆ ಎದುರಿಸ್ಬೇಕು ಅಂದರೆ ನಾನು ಹೇಳಿರೋ ಕಾರ್ಯಗಳೆಲ್ಲ ನಿಮ್ಮಲ್ಲಿರಬೇಕು. ಹಲ್ಲೆಲೂಯ. 4 ವಿಷಯ ಹೇಳಿದ್ದು, 4 ವಿಷಯ. ಏನದು 4ನೇ ವಿಷಯ? ನೋಡು, ಪೌಳಿ ಗೋಡೆಯನ್ನು ಕಾಯು, ದಾರಿಯ ಮೇಲೆ ಕಣ್ಣಿಡು, ನಿಮ್ಮ ಸೊಂಡವನ್ನು ಬಲಪಡಿಸ್ಕೋ. 4ನೇದಾಗಿ ನಿನ್ನ ಶಕ್ತಿಯನ್ನು ಚೆನ್ನಾಗಿ ದೃಢಪಡಿಸಿಕೋ. ಈ ಪವಿತ್ರಾತ್ಮನ ಅಭಿಷೇಕ ನನ್ನಲ್ಲಿದ್ದರೆ, ನಮ್ಮಲ್ಲಿದ್ದರೆ ಈ ಸೈತಾನ ನಮ್ಮನ್ನು ಮುಟ್ಟಕ್ಕೆ ಸಾಧ್ಯವಿಲ್ಲ. ದೇವರ ಮಕ್ಕಳೇ, ಪವಿತ್ರಾತ್ಮನ ಇವತ್ತು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. ಎಚ್ಚರಿಕೆಯ ಮಾತುಗಳಿದು. ನೀವು ನಾಶವಾಗಬಾರ್ದು ಅಂದರೆ ಈ ಸಂಗತಿಗಳನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ರಿ. ಅದು ನಡೆಯೋದು, ಅದರಿಂದ ನೀವು ನಡೀರಿ. ನಮ್ಮನ್ನು ಯಾವ ಶತ್ರು ನೋಡೋಕೆ ನಮ್ಮಲ್ಲಿ ಸಾಧ್ಯವಿಲ್ಲ. ಈ ವಾಕ್ಯಗಳಿಂದ ದೇವರು ನಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ, ಯೇಸುವೇ, ನಿನ್ನ ಅಮೂಲ್ಯವಾದ ವಾಕ್ಯಗಳನ್ನು ನಾವು ಕೇಳಿದ್ದೀವಲ್ಲಪ್ಪ ಕರ್ತನೆ. ನಿನವೇ ಪಟ್ಟಣ ಯಾಕೆ ನಾಶ ಮಾಡಿದೆ ಎಂಬುದಾಗಿ ನಾವು ತಿಳ್ಕೊಂಡಿದ್ದೀವಿ ಕರ್ತನೆ. ಹಲ್ಲೆಲೂಯ. 4 ವಿಷಯಗಳು ನಮ್ಮಲ್ಲಿ ಅಳವಡಿಸ್ಕೊಳ್ಳುವರಾಗಿ ನಾವು ಜೀವಿಸೋಣಪ್ಪ. ಪೌಳಿ ಗೋಡೆಗಳನ್ನು ಕಾಯುವರಾಗಿ ನಮ್ಮನ್ನು ಮಾರ್ಪಡಿಸಪ್ಪ. ದಾರಿಯ ಮೇಲೆ ಕಣ್ಣಿಡುವರಾಗಿ ನಮ್ಮನ್ನು ಮಾರ್ಪಡಿಸು ಕರ್ತನೆ. ಸೊಂಡವನ್ನು ಬಲಪಡಿಸೋದಕ್ಕೋಸ್ಕರ ನಮ್ಮನ್ನು ಸಹಾಯ ಮಾಡಪ್ಪ. ನಮ್ಮ ಶಕ್ತಿಯನ್ನು ಚೆನ್ನಾಗಿ ದೃಢಪಡಿಸಿಕೊಳ್ಳುವುದರಾಗಿ ನಮ್ಮನ್ನು ಮಾರ್ಪಡಿಸು ಕರ್ತನೆ. ನೀನು ಅದ್ಭುತ ಮಾಡಪ್ಪ ಕರ್ತನೆ. ಸೈತಾನ ಯಾರನ್ನು ನುಗ್ಗಲಿ ಎಂಬುದಾಗಿ ಹುಡ್ಕೊಂಡು ತಿರುವಾಡುವಾಗ ಸಂಹಾರದೂದನ್ನು ನಮ್ಮ ಹತ್ರ ಬರದಲ್ಲೇ ಇರೋದಕ್ಕೋಸ್ಕರ ಕರ್ತನೆ ಇವೆಲ್ಲ ನಾವು ಕಾಪಾಡಬೇಕಲ್ಲಪ್ಪ. ಈ ವಾಕ್ಯವನ್ನು ಕೇಳಿರೋ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸಪ್ಪ ಕರ್ತನೆ. ವಾಕ್ಯದಿಂದ ಜೀವಿಸುವಂತ ನೀನು ಸಹಾಯ ಮಾಡಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೀವಿ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದ್ದರೆ ನಮ್ಮೊಂದಿಗೆ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9886245557 ಮತ್ತು 9742581955.